ನಿಮ್ಮ ಹೆಸರು ಏನು ರೀ? ನನ್ನ ಹೆಸರು ಬೀರು ಮಾಯಪಟ್ಟು. ಏನಾಗಿದೆ, ಏನು ಕಾರಣ? ಏನಿತ್ತು ಅದು ಸಮಸ್ಯೆ ನನಗೂ ಗೊತ್ತಾಗಿತ್ತಲ್ಲ. ಅಂಜುಟಿಯಾಗಿ ಇಲೆಕ್ಷನ್ ಇದ್ದು ಒಂದು ವಾರ ನಾನು ಇಲೆಕ್ಷನ್ ಮಾಡಿ ರಿಸಲ್ಟ್ ತಿಳ್ಕೊಂಡು 31 ರಾತ್ರಿ ರವಿವಾರ ದಿನ ಮನೆಗೆ ಬಂದೆ. 10-15 ಸುಮಾರು ಬಂದೆ. ಊಟ ಮಾಡಿ ಮಲ್ಕೊಂಡು ಬಳಿಕ ಮಿನಿಮಮ್ 12 ನನಗೆ ಅಟ್ಯಾಕ್ ಆಯಿತು. ಸಮಸ್ಯೆ ಏನಾಯಿತು ಅಂತ ಹೊರಗಿನವ್ರಿಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಒದ್ದಾಡಿ ಏನು ಮಾಡಿದೆ, ಕೂಲರ್ಗೆ ಹೋದೆ. ಬಾಗಿಲಿಗೆ ಹೋಗಿ ಕೂಲರ್ ಬಿದ್ದಾಗ ಬಾಗಿಲು ಮನೆಯವರಿಗೆ ಗೊತ್ತಾಗಿ ಅಲ್ಲಿಂದ ಕೇಳಿದಾಗ ಏನು ಹಿಂಗೇಟ್ ಮಾಡತ್ತಿಸುವ ಅಂತ ನನಗೆ ನೀವು ಟರ್ನ್ ಹೊಡೆದಾಗ ಆವಾಗ ನನ್ನ ಮನಸ್ಸಿಗೆ ನೋವಾಯಿತು. ನಾನು ಹೆಂಡ್ತೀನಿ ಮಾಡಿಸ್ಲತ್ತ ಅಂತ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದ ಕೂಡಲೇ ನಾನು ಎಂದೂ ನಮ್ಮ ಮನೆಯಲ್ಲಿ ಲೈಟ್ ಆರಿದಿಲ್ಲ. ನಾವು ಹಚ್ಚಿದ್ದೇ ಇರ್ತದೆ. ಬೇಕಾದ್ರೆ ಕನಿಷ್ಠ ಅವರಿಗೆ ಒಳಗೆ ಬರ್ಲಿಕ್ಕೆ ಬಿಡ್ಲಾರೇ ತಿಳ್ಕೊಂಡು ನಮಗೆ ಕಂಡುಕೊಂಡು ಇವ್ರ ಮೇಲೆ ಅನುಮಾನ ಪಟ್ಟು ಇದಕ್ಕೆ ಯಾರು ತಂದು ಕೇಳಿದಾಗ ಲಾಸ್ಟಿಗೆ ಅವರು ನಮಗೆ ಬಿಟ್ಟು ಆಚೆ ಹೋಗೋದು ನಾವು ಗುರುತಿಸಿದ್ವಿ ಸಿದ್ದಪ್ಪ ಕ್ಯಾತನಿಕೆರೆ ಅಂತೇಳಿ. ಇಮಿಡಿಯೇಟ್ಲಿ ಬಿಡಿಸಲಿಕ್ಕೆ ಯಾರಾದರೂ ಬಂದಿರ್ಬೋದಲ್ಲ ಅಲ್ಲಿ? ನಮ್ಮ ಮನೆ ಓನರ್ಟಿ ಬಂದಿತ್ತಿಲ್ಲ ಅಂದ್ರೆ ನಾನು ಜೀವನ ಉಳಿಸಿತ್ತು. ಹೌದಕ್ಕೆ ಯಾಕಂದರೆ ಅವ್ರು ಬಂದಿತ್ತಿಲ್ಲ ಅಂದ್ರೆ ಒಂದು ಕ್ಷಣದಾಗ ನನ್ನ ಜೀವನ ಹೋಗೋದು ಅವ್ರದಿಂದ ಉಳಿಯುತ್ತೆ. ಅಷ್ಟಾದ್ರೆ ನಿಮ್ಮ ಮನೆಯವರು ಏನೋ ಕಿರ್ಚಾಟ ಏನೂ ಮಾಡಲಿಲ್ಲ? ಕಿರ್ಚಾಡಲಿಲ್ಲ, ಏನು ಮಾಡಲಿಲ್ಲ. ಲೈಟ್ ಅಂತೂ ಆನ್ ಆಗೋದು ಆಫ್ ಆಗಿಬಿಟ್ಟಿತ್ತು. ಅದು ಹೊರಗಿನ ಡೋರ್ ತೆಗೆದ ಬಳಿಕ ಅವನು ಚಿರಪದ ಗೊತ್ತಾದ ಬಳಿಕ ನನಗೆ ಕಂಡು ಹಿಡಿದಿದ್ದು. ನಾನು ಬಿಡಿಸಲಿಕ್ಕೆ ಯಾರಾದರೂ ಬಂದಿರ್ಬೋದಲ್ಲ ಅಲ್ಲಿ? ನಮ್ಮ ಮನೆ ಓನರ್ಟಿ ಬಂದಿತ್ತಿಲ್ಲ ಅಂದ್ರೆ ನಾನು ಜೀವನ ಉಳಿಸಿತ್ತು. ಹೌದಕ್ಕೆ ಯಾಕಂದರೆ ಅವ್ರು ಬಂದಿತ್ತಿಲ್ಲ ಅಂದ್ರೆ ಒಂದು ಕ್ಷಣದಾಗ ನನ್ನ ಜೀವನ ಹೋಗೋದು ಅವ್ರದಿಂದ ಉಳಿಯುತ್ತೆ. ಅಷ್ಟಾದ್ರೆ ನಿಮ್ಮ ಮನೆಯವರು ಏನೋ ಕಿರ್ಚಾಟ ಏನೂ ಮಾಡಲಿಲ್ಲ? ಕಿರ್ಚಾಡಲಿಲ್ಲ, ಏನು ಮಾಡಲಿಲ್ಲ. ಲೈಟ್ ಅಂತೂ ಆನ್ ಆಗೋದು ಆಫ್ ಆಗಿಬಿಟ್ಟಿತ್ತು. ಅದು ಹೊರಗಿನ ಡೋರ್ ತೆಗೆದ ಬಳಿಕ ಅವನು ಚಿರಪದ ಗೊತ್ತಾದ ಬಳಿಕ ನನಗೆ ಕಂಡು ಹಿಡಿದಿದ್ದು. ನಾನು ಬಿಡಿಸಲಿಕ್ಕೆ ಯಾರಾದರೂ ಬಂದಿರ್ಬೋದಲ್ಲ ಅಲ್ಲಿ? ನಮ್ಮ ಮನೆ ಓನರ್ಟಿ ಬಂದಿತ್ತಿಲ್ಲ ಅಂದ್ರೆ ನಾನು ಜೀವನ ಉಳಿಸಿತ್ತು. ಹೌದಕ್ಕೆ ಯಾಕಂದರೆ ಅವ್ರು ಬಂದಿತ್ತಿಲ್ಲ ಅಂದ್ರೆ ಒಂದು ಕ್ಷಣದಾಗ ನನ್ನ ಜೀವನ ಹೋಗೋದು ಅವ್ರದಿಂದ ಉಳಿಯುತ್ತೆ. ಅಷ್ಟಾದ್ರೆ ನಿಮ್ಮ ಮನೆಯವರು ಏನೋ ಕಿರ್ಚಾಟ ಅಂದ್ರೆ ಸಂಪೂರ್ಣ ನಿಮ್ಮ ಹೆಂಡತಿ ಮೇಲೆ ನಿಮ್ಗೆ ಡೌಟ್ ಇದೆ? ಸಂಪೂರ್ಣ ಅನುಮಾನನೇ ಇಲ್ಲ. ಓಕೆ.